ಏನಾಯ್ತು? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ಥೆರಪಿ ಶುರು ಆದ್ಮೇಲೆ ನನ್ನ ಪರಿಸ್ಥಿತಿ ಹೇಗಿರುತ್ತೋ ಏನೋ. ನಾನು ಅನುಭವಿಸೋ ನೋವು ನನ್ನ ಮಕ್ಕಳು ನೋಡ್ತಾರೆ. ಚಿಕ್ಕ ವಯಸ್ಸಲ್ಲೇ ನೋಡ್ಬಾರ್ದನ್ನು ನೋಡಿದ್ರೆ ಅದು ಅವ್ರ ಮೇಲೆ ಪರಿಣಾಮ ಬೀರುತ್ತೆ. ಜೀವನ ಪರ್ಯಂತ ಅದು ಅವ್ರ ಜೊತೆನೆ ಉಳ್ಕೊಳತ್ತೆ. ಹಾಗಾಗ್ಬಾರ್ದು. ಕರೆಕ್ಟ್ ಅವರ ಇದೇನಾದ್ರೂ ಮಧ್ಯೆ ಅವರಿಬ್ರು ಇದ್ರೆ ತಪ್ಪಾಗತ್ತೆ. ಅವರಿಬ್ರನ್ನ ಅಜ್ಜಿ ತಾತನ ಮನೆ ಕಳ್ಸಿಬಿಡೋಣವಾ? ಅದಷ್ಟು ಈಸಿ ಅಲ್ಲ ಮಲ್ಲಿ. ಯಾಕೆ? ಇಷ್ಟು ದಿನ ಅಮ್ಮ ಒಂದಿನಕ್ಕಾದ್ರೂ ಮಕ್ಕಳನ್ನ ಕಳ್ಸು ಅಂತ ಕೇಳ್ಕೊಂಡ್ರು. ನಾನು ಆಗಲ್ಲ ಆಗಲ್ಲ ಅಂತಾನೆ ಹೇಳ್ದೆ. ಈಗ ದಿಢೀರಂತ ಮಕ್ಕಳು ನಿಮ್ ಜೊತೆ ಬಂದಿರ್ತಾರೆ ಅಂತ ಹೇಳಿದ್ರೆ ಯಾಕೆ ಏನಾಯ್ತು ಅಂತ ಪ್ರಶ್ನೆ ಮಾಡ್ತಾರೆ. ಹಾಗೇನಂತ ಹೇಳಿ, ಏನ್ ಕಾರಣ ಕೊಡ್ಲಿ? ಒಂದ್ ಕೆಲಸ ಮಾಡೋಣ, ಅಜ್ಜಿ ತಾತ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಅಪ್ಪು ಮತ್ತೆ ಮಿಂಚು ಹತ್ರ, ಅವರಿಬ್ರ ಹತ್ರ ಅಪ್ಪು ಮತ್ತೆ ಮಿಂಚು ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಹೇಳೋಣ. ಎರಡು ಕಡೆ ಒಂದೇ ಸುಳ್ಳು ಹೇಳಿದ್ರೆ ಅನುಮಾನ ಬರಲ್ಲ ಅಂತ ಅನ್ಸತ್ತೆ. ನೀನ್ ಹೇಳ್ತಿರೋದು ಸರಿಯಾಗಿದೆ, ಹಾಗೆ ಮಾಡೋಣ. ಅಮ್ಮನ್ ಕಾಲ್ ಮಾಡಿ. ಥ್ಯಾಂಕ್ ಯು. ಅರೆ ಭೂಮಿ, ಹಲೋ ಕಂದ. ಅದು ಅಮ್ಮ, ಮಕ್ಕಳು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ಅಮ್ಮಮ್ಮನ್ ನೋಡ್ಬೇಕು, ಬೋಡ ತಾತ ಜೊತೆ ಆಟ ಆಡ್ಬೇಕು ಅಂತ ಹೇಳ್ತಿದ್ರು. ಅದಕ್ಕೆ ಸ್ವಲ್ಪ ದಿನ ನಿಮ್ ಮನೆಗೆ ಕಳಿಸ್ಕೊಡ್ಬೋದಾ ಅಂತ ಕೇಳೋದಕ್ಕೆ ಕಾಲ್ ಮಾಡಿದೆ. ನಿಜಾನಾ? ನೋಡ್ದ್ಯಾ, ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ನೀವೇ ನನ್ ಮಾತು ಕೇಳೋದಿಲ್ಲ, ಅವ್ರನ್ನ ಕಳ್ಸ್ಕೊಡಲ್ಲ ಅಂತೀಯ. ಅಮ್ಮ ಸ್ವಲ್ಪ ದಿನ ಅಲ್ಲೇ ಇರ್ಲಿ, ಅಲ್ಲಿಂದಾನೇ ಸ್ಕೂಲಿಗೆ ಕಳ್ಸು. ನಿನ್ಗೂ ಕಂಪ್ನಿ ಸಿಗುತ್ತೆ, ಅಪ್ಪಗೂ ಕಂಪ್ನಿ ಸಿಕ್ತಂಗಾಗತ್ತೆ. ಓ ಡೆಫಿನೆಟ್ಲಿ ಕಣೆ. ನೀನು ಮಕ್ಕಳನ್ನ ಇಲ್ಲಿ ಕಳಿಸ್ಕೊಡು. ನನ್ನ ಮೊಮ್ಮಕ್ಕಳ ಮನೆ ಇದು, ಅವ್ರು ಎಷ್ಟು ದಿವಸ ಬೇಕಾದ್ರೂ ಇಲ್ಲಿರ್ಲಿ. ಓಕೆನಾ? ಥ್ಯಾಂಕ್ ಯು ಮಾ. ಹೌದು, ನನ್ಗೊಂದು ಕ್ವೆಶ್ಚನ್, ಓಕೆನಾ? ಇಷ್ಟು ದಿವಸ ಕಳ್ಸೆ ಅಂದ್ರು ಕಳ್ಸಲ್ಲ ಅಂತಿದ್ದವಳು ಈಗ ದಿಢೀರಂತ ಮಕ್ಕಳನ್ನ ಕಳಿಸ್ತೀನಿ ಅಂತಿದ್ಯಲ್ಲ, ಏನ್ ಆಶ್ಚರ್ಯ ಇದು?